ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಮತ್ತು ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ಜನ ಮಹಿಳೆಯರು ಒಂದಷ್ಟು ನ್ಯೂಸ್ಗಳನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರ ನ್ಯೂಸ್ಗಳನ್ನ. ಏನಪ್ಪಾ ನ್ಯೂಸ್ ಅಂತ ಹೇಳಿದ್ರೆ, ಇಷ್ಟು ದಿನ ಶಕ್ತಿ ಯೋಜನೆಯಲ್ಲಿ ಏನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಿದ್ರಿ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಕೊಂಡು, ಸೊ ಅದರ ಹಿನ್ನೆಲೆಯಿಂದ ಸ್ಮಾರ್ಟ್ ಕಾರ್ಡ್ನ ಅಂತ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನೋದನ್ನ ನಾನು ತಗೊಂಡ್ಬಿಡ್ತೀನಿ ಅಂತೇಳಿ ಹೇಳಿದ್ದಾರೆ. ಸೊ ಅದು ನೀವು ಅಂದ್ಕೋಬಹುದು, ಇದನ್ನ ಸ್ಟಾರ್ಟಿಂಗ್ ಕೂಡ ಹಂಗೆ ಹೇಳಿದ್ರು. ಆದರೆ ಯಾವುದೇ ಥರ ಸ್ಮಾರ್ಟ್ ಕಾರ್ಡ್ನ ಅವರು ಲಾಂಚ್ ಮಾಡಲಿಲ್ಲ ಅಥವಾ ಬಿಡುಗಡೆ ಮಾಡಲಿಲ್ಲ. ಖಂಡಿತವಾಗ್ಲೂ ಸರ್ಕಾರದವರು ಆ ಥರ ಮಾಡಬೇಕು, ಮಾಡ್ತೀವಿ. ಸದ್ಯಕ್ಕೆ ಅಲ್ಲಿವರೆಗೂ ನೀವು ಆಧಾರ್ ಕಾರ್ಡ್ನ ಯೂಸ್ ತೋರಿಸ್ಕೊಂಡು ನೀವು ಎಲ್ಲ ಹೋಗ್ಬೇಕು, ಪ್ರಯಾಣ ಮಾಡಬೇಕು ಅಂತಂದ್ರು ಕೂಡ ಆಧಾರ್ ಕಾರ್ಡ್ನ ತೋರಿಸ್ಕೊಂಡು ನೀವು ಪ್ರಯಾಣನ ಫ್ರೀಯಾಗಿ ಮಾಡ್ಬೋದು ಅಂತೇಳಿ ಹೇಳಿದರು. ಸೊ ಆದರೆ ಇವಾಗ ಆ ಥರ 1 ವರ್ಷ ಆದ್ಮೇಲಿಂದ ಸೊ ಇವಾಗ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನೋದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿದಾರಂತೆ. ಸೊ ಎಲ್ಲಿ ಸಿಗತ್ತೆ, ಯಾವ ತರ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದು ಹೆಂಗೆ, ಅದು ಯಾವಾಗಿಂದ ಅದನ್ನ ಬಿಡುಗಡೆ ಮಾಡ್ತಾರೆ, ಸೊ ಎಲ್ಲದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ನಿಮಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ನಂದು ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ. ಸೊ ಹೋಗಿ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಹೋಗಿ ಜಾಯ್ನ್ ಆಗಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಈ ಒಂದು ಕರ್ನಾಟಕ ಸರ್ಕಾರದಿಂದ ಬರುವಂಥ ಒಂದಷ್ಟು ಯೋಜನೆಗಳಿರ್ಬೋದು, ಸ್ಕೀಮ್ಸು, ಮತ್ತು ನಾನು ಈ ಒಂದು ಚಾನಲ್ನಲ್ಲಿ ಅರ್ನಿಂಗ್ ರಿಲೇಟೆಡ್ ಆ್ಯಪ್ ಬಗ್ಗೆ ಆಗಿರ್ಬೋದು, ಜಾಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಅದ್ರ ರಿಲೇಟೆಡ್ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮಗೆ, ಸೊ ವಾಟ್ಸಪ್ ಗ್ರೂಪಲ್ಲಿ ನಾನು ಎಲ್ಲರನ್ನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಲಿಂಕ್ ಆಗಿರ್ಬೋದು, ಆಫರ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ವಾಟ್ಸಪ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಗೊತ್ತಿರುತ್ತೆ, ನಿಮಗೆ ಪಕ್ಕದಲ್ಲಿ ಬೇಕಾದ್ರು ಅಂತಂದರೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಒಂದು ಡಿಸೈನ್ ಮಾಡಿದ್ರು ಮುಂಚೆ ಗೌರ್ಮೆಂಟ್ ಅವರು. ಈ ರೀತಿ ಪಕ್ಕದಲ್ಲಿ ಹಾಕಿರ್ತೀವಿ ನೋಡ್ಬೋದು. ಈ ರೀತಿಯಾದಂಥ ಒಂದು ಸ್ಮಾರ್ಟ್ ಕಾರ್ಡನ್ನು ಬಿಡುಗಡೆ ಮಾಡ್ತೀವಿ. ಸೊ ನಿಮ್ಮದು ಪ್ಯಾನ್ ಕಾರ್ಡು ಮತ್ತು DL ಎಲ್ಲ ಸ್ಮಾರ್ಟ್ ಕಾರ್ಡ್ ಯಾವ ಥರ ಬರುತ್ತೆ ಆ ಥರ ಈ ಒಂದು ಕಾರ್ಡ್ನ ನಿಮಗೆ ಕೊಡ್ತೀವಿ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಬಸ್ಗಳಲ್ಲಿ ಫ್ರೀಯಾಗಿ ನೀವು ಪ್ರಯಾಣನ ಮಾಡ್ಬೋದು ಮಹಿಳೆಯರು ಅಂತೇಳಿ ಹೇಳಿದರು. ಸೊ ಆದರೆ ಅದನ್ನು ಅವ್ರು ಬಿಡುಗಡೆ ಮಾಡೋದಕ್ಕೆ ತುಂಬಾನೇ ನಿಧಾನ. ಅಂದರೆ ಬಿಡುಗಡೆ ಮಾಡೋದ್ರಲ್ಲಿ ಅವರು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ, ಅದು ಬಿಡುಗಡೆ ಮಾಡಿಲ್ಲ ಇವಾಗ ಯಾಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಬಸ್ಸಲ್ಲಿ ಮಹಿಳೆಯರು ಪ್ರಯಾಣಿಸೋದಕ್ಕೆ ಏನು ಫ್ರೀ ಟಿಕೆಟ್ ಅಂತ, ಉಚಿತ ಟಿಕೆಟ್ ಅಂತ ಹೇಳಿ ಏನು ಕಂಡಕ್ಟರ್ಗಳು ಮಹಿಳೆಯರಿಗೆ ಕೊಡ್ತಾರೆ. ಸೊ ಆ ಒಂದು ಕೊಡುವಂಥ ಟಿಕೆಟ್ನಲ್ಲಿ ಕಂಡಕ್ಟರ್ಗಳು ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಆಯ್ತಾ, ಅದರಲ್ಲಿ ಎಷ್ಟರ ಮಟ್ಟಿಗೆ ಮೋಸ ಮಾಡ್ಬೋದು ಅನ್ನೋದು ನನಗಂತೂ ಗೊತ್ತಿಲ್ಲ. ಅಥವಾ ಇದೆಲ್ಲನೂ ಕೂಡ ಸರ್ಕಾರದವ್ರದ್ದು ಒಂದು ಗಿಮಿಕ್ಕು, ಏನೋ ಒಂದು ಪ್ಲ್ಯಾನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಓಕೆನಾ. ಸೊ ಕೊಡಬೇಕು ಅಂತಂದ್ರೆ ಅವ್ರು ಯಾವುದೇ ರೀತಿಯಲ್ಲಿ ಆದರೂ ಸರಿನೇ ಅವ್ರು ಉಚಿತವಾಗಿ ಕೊಡ್ತೀವಿ ಅಂತ ಒಂದ್ಸಲ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ, ಸೊ ಅದನ್ನ ಯಾವುದೇ ರೀತಿಯಲ್ಲಿ ಆದರೂ ಸರಿನೇ ಅವರು ಉಚಿತವಾಗಿ ನೀಡಲೇಬೇಕು ಅದನ್ನ. ಇನ್ನು ಇವಾಗೇನೋ ಒಂದ್ಸಲ ಬಕರ ಮಾಡಿ ಜನರ ಹತ್ರ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದಿರ್ಬೋದು. ಪ್ರತಿ ಸಲನೂ ಕೂಡ ಜನಗಳು ಯಾರು ಬಕರಗಳಾಗಲ್ಲ, ಮೋಸ ಆಗ್ತಿದೆ ಗೌರ್ಮೆಂಟಿಗೆ. ಸೊ ಅದರಿಂದ ನಾವು ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡಿದ್ರೆ, ಆ ಸ್ಮಾರ್ಟ್ ಕಾರ್ಡಿಂದ ಯಾವುದೇ ಥರ ಕಂಡಕ್ಟರ್ಗಳಾಗಲಿ ಅಥವಾ ಯಾರೇ ಪ್ರಯಾಣಿಕರಾಗಲಿ ಯಾವುದೇ ಥರ ಮೋಸ ಆಗಲ್ಲ, ಯಾರಿಗೂ ಕೂಡ ಮೋಸ ಆಗಲ್ಲ, ಸರ್ಕಾರಕ್ಕೂ ಕೂಡ ಮೋಸ ಆಗಲ್ಲ ಅಂತ ಅನ್ನೋದು ಸರ್ಕಾರದ ಉದ್ದೇಶ ಆಗಿರುತ್ತಂತೆ. ಓಕೆನಾ. ಸೊ ಆ ಸ್ಮಾರ್ಟ್ ಕಾರ್ಡ್ನ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಸ್ಮಾರ್ಟ್ ಕಾರ್ಡ್ ಇರುತ್ತೆ. ಸ್ಮಾರ್ಟ್ ಕಾರ್ಡಲ್ಲಿ ನಿಮ್ಮ ಪ್ರಯಾಣಿಕರ ಹೆಸರು, ಮಹಿಳೆಯರ ಹೆಸರು ಮತ್ತು ಅವ್ರದ್ದು ಅಡ್ರೆಸ್ ಇರುತ್ತೆ. ಸೊ ಅಡ್ರೆಸ್ ಮತ್ತು ಪಕ್ಕದಲ್ಲಿ ಒಂದು QR ಕೋಡು ಆ ಥರ ಏನೋ ಕೊಟ್ಟು ಮತ್ತೆ ಏನೋ ಮಾಡಿರ್ತಾರೆ ಅಂತ QR ಕೋಡ್ ಕೊಟ್ಟಿರ್ತಾರೆ. ಸೊ ಆ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನೀವು ಎಲ್ಲಿಂದ ಯಾವ ಲೊಕೇಶನ್ಗೆ ಹೋಗ್ಬೇಕು, ಅದಕ್ಕೆ ರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಟಿಕೆಟ್ ಕೊಟ್ಟು ಹೋದ್ರೆ ಎಷ್ಟಾಗುತ್ತೆ, ಸೊ ನಿಮಗೆ ಫ್ರೀಯಾಗಿ ಸಿಗುತ್ತೆ. ನೀವು ಎಷ್ಟು ಕಿಲೋಮೀಟರ್ ಓಡಾಡಿದ್ರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ಅನ್ನುವಂಥ ಪ್ಲಾನಲ್ಲಿ ಇದ್ದಾರಂತೆ. ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಮತ್ತೆ ಒಂದಷ್ಟು ಮಾಹಿತಿಗಳು ಬರ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಸ್ಮಾರ್ಟ್ ಕಾರ್ಡ್ಗೆ 16 ರೂಪಾಯಿಯನ್ನ ಚಾರ್ಜ್ ಮಾಡಬೇಕು ಅಂತೇಳಿ ಸರ್ಕಾರದವರು ನಿರ್ಧಾರ ಮಾಡುವಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಒಂದಷ್ಟು ಕೇಳಿ ಬರ್ತದೆ ಮಾಹಿತಿಗಳು. ಸೊ 16 ರೂಪಾಯಿ ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಅನಿಸಿಕೆ ಪ್ರಕಾರ ಏನಿರ್ಬೋದು ಗೌರ್ಮೆಂಟ್ ಅವ್ರದ್ದು ಪ್ಲಾನ್ ಅಂತ ಹೇಳಿದ್ರೆ, ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡಿಬಿಟ್ಟು, ಸೊ ಅದನ್ನ ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ ಉಚಿತವಾಗಿ ಓಡಾಡಿ ಅಂತ ಕೊಡ್ತಾರೆ. ಅಥವಾ ಅದಕ್ಕೂ ಸ್ಟಾರ್ಟಿಂಗ್ ಅದನ್ನು ತಗೋಬೇಕಾದ್ರೆ ನೀವು 16 ರೂಪಾಯಿನ ಪೇ ಮಾಡಿ ನೀವು ತಗೋಬೇಕಾಗಿರುತ್ತೆ. ಒಂದ್ಸಲ 16 ರೂಪಾಯಿ ಪೇ ಮಾಡಿ ಆ ಸ್ಮಾರ್ಟ್ ಕಾರ್ಡ್ಗೆ ತಗೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಎರಡನೇ ರೀತಿ ಏನಿರ್ಬೋದು ಅಂತ ಹೇಳಿದ್ರೆ,
ಒಂದ್ಸಲ ಸ್ಮಾರ್ಟ್ ಕಾರ್ಡ್ ತಗೊಂಡಾಗ ಪ್ರತಿ ಸಲ ನೀವು ಪ್ರತಿ ತಿಂಗಳು ಕೂಡ ನೀವು ₹16 ರೀಚಾರ್ಜ್ ಮಾಡೋ ಥರ ಆಪ್ಷನ್ ಮಾಡ್ಬಿಟ್ಟು ಆ ಒಂದು ಸ್ಮಾರ್ಟ್ ಕಾರ್ಡ್ಗೆ. ಸೊ ಆ ಸ್ಮಾರ್ಟ್ ಕಾರ್ಡ್ ಒಂದ್ಸಲ ನೀವು ತಿಂಗ್ಳಿಗೆ ಒಂದ್ಸಲ ₹16 ರೀಚಾರ್ಜ್ ಮಾಡಿ ತಿಂಗಳು ಪೂರ್ತಿ ಉಚಿತವಾಗಿ ಎಷ್ಟು ಸಲ ಬೇಕಾದ್ರೂ ಓಡಾಡ್ಬೋದು ಅನ್ನೋ ಒಂದು ಉದ್ದೇಶನೂ ಇರ್ಬೋದು. ಅದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತಾ ಇರೋದು, ಆಯ್ತಾ. ಸೊ ಸರ್ಕಾರದವ್ರು ಹೇಳಿಲ್ಲ ಈ ಥರ. ಸೊ ಈ ಥರ ಒಂದಷ್ಟು ₹16 ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಇದೆಯಂತೆ. ಅದೊಂದು ಮಾಹಿತಿಗಳು ಮಾತ್ರ ಹೊರಗಡೆ ಬಂದಿರುವಂಥದ್ದು. ಸೊ ನನ್ನ ಪ್ರಕಾರ ಆ ಥರ ಮಾಡಿದ್ರೆ ಇವಾಗ ಹೆಂಗಿದ್ರು ಉಚಿತವಾಗಿ ಕೊಡ್ತಿದ್ದಾರೆ, ಓಡಾಡ್ತಿದ್ದಾರೆ ಮಹಿಳೆಯರು ಏನು ಆಧಾರ್ ಕಾರ್ಡ್ನ ತೋರಿಸ್ಕೊಂಡು. ಸೊ ಆದರೆ ಈ ಥರ ಮಾಡಿದ್ರು ಕೂಡ ಗೌರ್ಮೆಂಟ್ಗೆ ಪ್ರತಿ ತಿಂಗಳಿಗೆ ಒಂದ್ಸಲ ₹16 ರೀಚಾರ್ಜ್ ಮಾಡಿ ಅವರು ಮಹಿಳೆಯರು ಓಡಾಡುವಂಥವ್ರು. ಸೊ ಓಡಾಡಿದ್ರೆ ಸೊ ₹16 ಅನ್ನೋದಾದ್ರೂ ಪ್ರತಿ ತಿಂಗಳಿಗೆ ಒಂದ್ಸಲ ₹16 ಇನ್ಕಮು ಯಾರಿಗೆ ಸರ್ಕಾರಕ್ಕೆ ಹೋಗತ್ತೆ ಒಬ್ಬ ಮಹಿಳೆಯಿಂದ, ಆಯ್ತಾ. ಸೊ ಈ ಥರ ₹16 ಆದ್ರೂ ಸಿಗತ್ತೆ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರು ಮಾಡ್ಬೋದು. ಸೊ ಆ ಚಾನ್ಸಸ್ ಕೂಡ ಇರುತ್ತೆ, ಓಕೆನಾ. ಹೇಳೋಕ್ಕಾಗಲ್ಲ ಅವ್ರ ತಲೆಯಲ್ಲಿ ಏನು ಓಡ್ತಿರುತ್ತೆ ಏನು ಎತ್ತಂತ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಉಚಿತವಾಗಿ ಅಷ್ಟು ಜನಕ್ಕೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಒಂದು BMTC ಆಗಿರ್ಬೋದು, KSRTC ಆಗಿರ್ಬೋದು, ಪ್ರತಿ ಡ್ರೈವರ್ಗೆ ಕಂಡಕ್ಟರ್ಗಳಿಗೆ ಮತ್ತು ಬಸ್ನ ಮೇಂಟೈನ್ ಮಾಡೋದಕ್ಕೆ, ಸೊ ಇದಕ್ಕೆಲ್ಲದಕ್ಕೂ ಕೂಡ ಸಂಬಳ ಕೊಡಬೇಕು ಅಂತ ಹೇಳ್ತಾರೆ. ಅದು ತುಂಬ ದೊಡ್ಡ ಮಟ್ಟದಲ್ಲೇ ಅಮೌಂಟ್ ಬೇಕಾಗತ್ತೆ. ಸೊ ಇವರು ಉಚಿತವಾಗಿ ಕೊಡ್ತೀನಿ ಅಂತೇಳಿ ಒಂದಷ್ಟು ತನಕ ಹತ್ರ ಕೊಡ್ಕೊಂಡು ಬಂದರು. ಆದರೂ ಕೂಡ ಹಂಗೆ ಕಂಟಿನ್ಯೂಸ್ಗೆ ಇವರು ಅಧಿಕಾರ ಇರೋ ತನಕ ಕೊಡ್ತಾರೆ ಅಂತ ಉಚಿತವಾಗಿ ಮಹಿಳೆಯರಿಗೆ ಓಡಾಡಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡ್ರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ ಅದು. ಸೊ ಅದನ್ನು ತಲೆ ಇಟ್ಕೊಂಡು ಇವರು ಮುಂದಕ್ಕೆ ಬರ್ತಾ ಏನು ಬೇಕಾದ್ರೆ ಪ್ಲ್ಯಾನ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಸೊ ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇದು ಸ್ನೇಹಿತರ ವಿಷಯ. ಇನ್ಮೇಲಿಂದ ಯಾರಾದರೂ ಮಹಿಳೆಯರು ಓಡಾಡಬೇಕು ಅಂತ ಅಂದ್ಕೊಂಡ್ರೆ ಪಕ್ಕಾ ಅತಿ ಶೀಘ್ರದಲ್ಲೇ ಆದಷ್ಟು ಬೇಗನೆ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಪಿಂಕ್ ಕಲರ್ ಒಂದು ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತಾರೆ. ಸೊ ಅದನ್ನು ಎಲ್ಲ ಅಪ್ಲೈ ಮಾಡೋದು, ಯಾವ ಥರ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳು ಹೊರಗಡೆ ಬಂದಿಲ್ಲ ಸರ್ಕಾರದ ಕಡೆಯಿಂದ. ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ಏನಾದರೂ ಒಂದು ಮಾಹಿತಿ ಬಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಒಂದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲ ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಿ ನೀವು ಎಲ್ಲಿ ತೊಗೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಸ್ನೇಹಿತರೆ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸೇ ಬೈ.